ಹಲೋ ಫ್ರೆಂಡ್ಸ್, BSNL 4G ಯಾವ ಥರ ಆಕ್ಟಿವೇಟ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲೇದಾಗಿ ಮೆಸೇಜ್ ಓಪನ್ ಮಾಡಿ ಸ್ಟಾರ್ಟ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ. 2 ಇದೆಲ್ಲ ಇಲ್ಲಿ 53733 ಅಂತ ಹಾಕಬೇಕು. ಕೆಳಗಡೆ ಟೆಕ್ಸ್ಟ್ ಮೆಸೇಜ್ ಅಂತ ಇದೆ, ಇಲ್ಲಿ ಆಕ್ಟ್ ಓಲ್ಟ್ ಅಂತ ಟೈಪ್ ಮಾಡಬೇಕು. ನೋಡಿ, ನಾನು ಆಲ್ರೆಡಿ 3 ಟೈಮ್ ಸೆಂಡ್ ಮಾಡಿದ್ದೇನೆ. ನಿಮಗೆ ತೋರ್ಸಕ್ಕಾಗಿ ಇನ್ನೊಂದು ಟೈಮ್ ಸೆಂಡ್ ಮಾಡ್ತೇನೆ. SMS ಸೆಂಡ್ ಮಾಡಬೇಕಾದ್ರೆ BSNL ಸಿಮ್ 1 ಇದ್ದಾನೆ, ಸಿಮ್ 2 ಇದ್ದಾನೆ, ಒಂದ್ಸರಿ ಚೆಕ್ ಮಾಡಿಬಿಟ್ಟು ಸೆಂಡ್ ಮಾಡಿ. ಮೆಸೇಜ್ ಕಳಿಸಿದ ಮೇಲೆ ವಿತಿನ್ 2 ಅವರಲ್ಲಿ ಒಂದು ಮೆಸೇಜ್ ಆದರೂ ಬರುತ್ತೆ, ಯುವರ್ ರಿಕ್ವೆಸ್ಟ್ ಇಸ್ ರಿಸೀವ್ಡ್ ಅಂತೇಳಿ. ಮೊಬೈಲ್ ಸೆಟ್ಟಿಂಗಲ್ಲಿ 4G ಆದರೂ ಸೆಟ್ ಮಾಡಬೇಕು. ಸೆಟ್ಟಿಂಗ್ಸ್ ಆದರೂ ಓಪನ್ ಮಾಡಿ ಮೊಬೈಲ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ BSNL ಅಂತ ಇದೆಯಲ್ಲ, ಇದ್ರ ಮೇಲೆ ಆದರೂ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಕೆಳಗಡೆ ಪ್ರಿಫರ್ಡ್ ನೆಟ್ವರ್ಕ್ ಟೈಪ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು 3G ಸೆಟ್ ಆಗಿರುತ್ತೆ, LTE ಸೆಟ್ ಮಾಡಿ. ನೋಡಿ, ಈಗ 3G ಇಂದ 4G ನೆಟ್ವರ್ಕ್ ಆದರೂ ಕನ್ವರ್ಟ್ ಆಯಿತು. ಈಗ BSNL 4G ನೆಟ್ವರ್ಕ್ ಸ್ಪೀಡ್ ಆದರೂ ಚೆಕ್ ಮಾಡೋಣ, ಎಷ್ಟು ಸ್ಪೀಡ್ ಬರ್ತಾ ಇದೆ ಅಂತೇಳಿ. ಗೂಗಲಲ್ಲಿ ನೆಟ್ ಸ್ಪೀಡ್ ಆದರೂ ಚೆಕ್ ಮಾಡಿದೆ, 15 ರಿಂದ 20 MB/s ಆದರೂ ಬರ್ತಾ ಇದೆ. BSNL 4G ಪರವಾಗಿಲ್ಲ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಈಗ ಎಲ್ಲಾ ಪ್ಲೇಸಲ್ಲೂ BSNL 4G ನೆಟ್ವರ್ಕ್ ಆದರೂ ಬರ್ತಾ ಇಲ್ಲ, ಕೆಲವೊಂದು ಪ್ಲೇಸಲ್ಲಿ ಮಾತ್ರ ಬರ್ತಾ ಇದೆ. ನೀವು ಒಂದ್ಸಲ ನಿಮ್ಮ ಏರಿಯಾದಲ್ಲಿ ಚೆಕ್ ಮಾಡಿ ಫ್ರೆಂಡ್ಸ್, BSNL 4G ಬರ್ಬೋದು. ಓಕೆ ಫ್ರೆಂಡ್ಸ್, BSNL 4G ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.